ಈಗ ಸಿಗ್ತದೆ ಆಗ ಸಿಗ್ತದೆ ಅಂತ ನಾವು ಲೈವ್ ಮಾಡಿದ್ದು ಸಿಕ್ಕಿದ್ ಮಾತ್ರ ಬರೀ ಕಸ. ಮುಂದಕ್ಕೆ ಹೋಗ್ಲಿಲ್ಲ ಅವರು. 30 ಅಡಿವರೆಗೆಲ್ಲ ತೆಗೆದಿದ್ದಾರಂತೆ, ಮತ್ತೆ ಮುಚ್ಚಾಕ್ಬಿಟ್ರು. ಸೊ ಏನೂ ಸಿಗದೆ ಇದ್ದಾಗ ಎಲ್ರಿಗೂ ಕೂಡ ಅನ್ಸೋದು ಒಂದೇ, ಹೆಂಗೆ ಇದು ಕತೆ ಅಂತೇಳಿ. ಆಯ್ತಾ ನೋಡಿ, ಮೂಳೆ ಬಟ್ಟೆ ಪತ್ತೆ ಮುಂದೇನು. ಎಸ್ ನೋಡಿ, ಲಿಂಗ, ವಯಸ್ಸು, ಎತ್ತರ ಪತ್ತೆಗೆ ಯತ್ನಿಸ್ತಾರೆ. ಮೂಳೆ ಮೇಲಿರುವಂತಹ ಗಾಯದ ಗುರುತು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಈಗ ಮಿಸ್ಸಿಂಗ್ ಕೇಸ್ ಎಷ್ಟು ದಾಖಲಾಗಿದ್ದಾವೆ, ಮಿಸ್ಸಿಂಗ್ ಕೇಸ್ ಕೊಟ್ಟವರ DNA ಜೊತೆ ಅದನ್ನ ಕಂಪೇರ್ ಮಾಡಲಾಗುತ್ತೆ, ಹೋಲಿಕೆ ಆಗುತ್ತಾ ಇಲ್ವಾ ಅನ್ನೋದು ಚೆಕ್ ಮಾಡ್ತಾರೆ. ಮೊದಲಿಗೆ FSL ದಿಂದ ಮಣ್ಣಿನ ಮಾದರಿಯು ಕೂಡ ಸಂಗ್ರಹ ಮಾಡಲಾಗಿದೆ. ಮಣ್ಣಿನ ಮಾದರಿಯ ಈಗಾಗಲೇ ವಿಶ್ಲೇಷಿಸಿದ್ದಾರೆ FSL ಅಧಿಕಾರಿಗಳು. ನೋಡಿ, ಇವತ್ತು FSL ಅಧಿಕಾರಿಗಳಿಂದ ಸತತವಾಗಿ 6 ಗಂಟೆಗಳ ಕಾಲ ಶೋಧ ಕಾರ್ಯ ನಡೀತು. ಆ ಸಂದರ್ಭದಲ್ಲಿ ಕೆಲವೊಂದು ಮೂಳೆಗಳು ಪತ್ತೆಯಾಗಿದ್ದಾವೆ ಅನ್ನುವಂತಹ ಮಾಹಿತಿ ಇದೆ. ಆ ಮೂಳೆಗಳನ್ನ ಈಗಾಗಲೇ FSLಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ತದನಂತರ FSLಗೆ ಹೋದ್ಮೇಲೆ ಆ ಮೂಳೆಗಳು ಲಿಂಗ ಅಂದ್ರೆ ವಯಸ್ಸು, ಎತ್ತರ ಪತ್ತೆ ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡಲಾಗುತ್ತೆ. ತದನಂತರ ಮೂಳೆ ಮೇಲಿರುವಂತಹ ಗಾಯದ ಗುರುತು ವಿಶ್ಲೇಷಣೆ ಮಾಡಲಾಗುತ್ತೆ. ಮಿಸ್ಸಿಂಗ್ ಕೇಸ್, ಇದುವರೆಗೂ ಆ ಒಂದು ಪ್ರದೇಶದಲ್ಲಿ ಎಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೆ, ಯಾರೆಲ್ಲ ಮಿಸ್ಸಿಂಗ್ ಕೇಸ್ ಕೊಟ್ಟಿದ್ದಾರೆ, ಅದನ್ನ DNA ಜೊತೆ ಹೋಲಿಕೆ ಮಾಡಲಾಗುತ್ತೆ. FSL ನಿಂದ ಮಣ್ಣಿನ ಮಾದರಿ ಕೂಡ ಸಂಗ್ರಹ ಮಾಡಲಾಗುತ್ತೆ. ಮಣ್ಣಿನ ಮಾದರಿಯ ಅದನ್ನ ಈಗಾಗಲೇ FSL ಅಧಿಕಾರಿಗಳು ಕೂಡ ವಿಶ್ಲೇಷಣೆ ಮಾಡ್ತಾ ಹೋಗ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಲಿಂಗ, ವಯಸ್ಸು, ಎತ್ತರ, ನಾನು ಆಗ್ಲೇ ಹೇಳಿದ್ನಲ್ಲ, ಹೌದು, ಎಷ್ಟು ಎತ್ತರ, ಪುರುಷನ ಮಹಿಳೆನ, ಮತ್ತು ವಯಸ್ಸು, ಹೌದು, ಫ್ರಾಕ್ಚರ್ ಆಗಿದೆನೋ ಇಲ್ವೋ, ಆ ತರದೆಲ್ಲದನ್ನು ಕೂಡ ಆ ಪ್ರದೇಶದಲ್ಲಿ ಇದುವರೆಗೂ ಎಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೆ ಆ UDR ಚೆಕ್ ಮಾಡ್ತಾರೆ. ಮೂಳೆ ಮೇಲಿರೋ ಗಾಯದ ಗುರುತು, ನಾನಾಗ್ಲೇ ಹೇಳಿದ್ನಲ್ಲ, ಏನಾದ್ರು ಫ್ರಾಕ್ಚರ್ ಆಗಿದ್ರೆ ಮಿಸ್ಸಿಂಗ್ ಕೇಸ್ ಕೊಟ್ಟವರ DNA ಜೊತೆ ಹೋಲಿಕೆ. ಆಮೇಲೆ ಮಣ್ಣನ್ನ ತೆಗೆದುಕೊಂಡಿದ್ದಾರೆ. ನಿಮ್ಗೆ ಕೆಲವರಿಗೆ ಅನುಮಾನ ಇರುತ್ತೆ, ಮಣ್ಣು ಯಾಕೆ ತಗೋತಾರೆ ಅಂತ. ಮಣ್ಣಿನಲ್ಲಿ ಅವರ ದೇಹದ ಮಾಂಸ ಕರಗೋಗ್ಬಿಟ್ಟಿರುತ್ತೆ. ಅದರಲ್ಲಿ ಒಂದಷ್ಟು ಕೂದಲುಗಳು ಸಿಗಬಹುದು, ಕೂದಲಿನ ಅಂಶ ಸಿಗಬಹುದು, ಏನೇನೋ ಸಿಗಬಹುದು. ಅದರಲ್ಲಿ DNA ಮ್ಯಾಚ್, ಅದು ಮಣ್ಣಲ್ಲಿ ಸಿಗೋದು ಕೇವಲ DNA ಮ್ಯಾಚ್ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ. ಅದು ಬಿಟ್ರೆ ಅದರಲ್ಲಿ ಕೊಲೆನಾ ಅಥವಾ ಸೂಸೈಡಾ ಅಂತ ಗೊತ್ತಾಗಲ್ಲ, ಅದರಲ್ಲಿ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ಓಕೆ, ಬಂಗ್ಲೆಗುಡ್ಡದಲ್ಲಿ SIT ಮೆಗಾ ಆಪರೇಷನ್. ಬಂಗ್ಲೆಗುಡ್ಡದಲ್ಲಿ 9 ಕಡೆ ಮೂಳೆಗಳು ಪತ್ತೆಯಾಗಿವೆ. 9 ಕಡೆ. ರೆಬಲ್ ಟಿವಿಯಲ್ಲಿ ಬಂಗ್ಲೆಗುಡ್ಡದ ಕ್ಷಣದ ಅಪ್ಡೇಟ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಪ್ರತಿದಿನ ಕೊಡ್ತೀವಿ, ಇವತ್ತು ಕೂಡ ಕೊಡ್ತಾ ಇದ್ದೀವಿ. ಬಂಗ್ಲೆಗುಡ್ಡದ 13 ಎಕರೆ ಪ್ರದೇಶದಲ್ಲಿ SIT ಶೋಧ. 13 ಎಕರೆ ನೋಡಿ, 13 ಎಕರೆ 13 ಎಕರೆ ಜಾಗ ಇದೆ ರೀ. ಅದು ಒಂದಲ್ಲ ಎರಡಲ್ಲ. ಬಂಗ್ಲೆಗುಡ್ಡ ಅಂದ್ರೆ ಕೇವಲ ಬರೀ ಗುಡ್ಡ ಅಲ್ಲ, ಅದು 13 ಎಕರೆ ಇದೆ. ಅದು 3 ಕಡೆ ಪ್ರತ್ಯೇಕವಾಗಿ ತಂಡವನ್ನ ರಚಿಸಿಕೊಂಡು ಪ್ರತ್ಯೇಕವಾದ ತಂಡವನ್ನ ರಚಿಸಿಕೊಂಡು ಸಂಪೂರ್ಣ ಬಂಗ್ಲೆಗುಡ್ಡವನ್ನ ಜಾಲಾಡಿರೋದು. ಬಂಗ್ಲೆಗುಡ್ಡದಲ್ಲಿ ತೀವ್ರಗೊಂಡಿದೆ ಆಪರೇಷನ್ ಬುರುಡೆ. ಶೋಧಕ್ಕೆ SIT ಟೀಮ್ಗೆ ಸಾಥ್ ಕೊಟ್ಟಿರೋರು ಯಾರು ಅಂತ ಒಂದ್ಸಲ ನೋಡ್ಬಿಡೋಣ. SIT ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ, ಆಮೇಲೆ FSL ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ, ಸೋಕೋ ಟೀಮ್ ಸಾಥ್ ಕೊಟ್ಟಿದೆ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಜೊತೆಗಿದ್ದಾರೆ, ಆಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಕಂದಾಯ ಇಲಾಖೆ ಸಿಬ್ಬಂದಿಗಳು, ಪಂಚನಾಮೆ ಸಿಬ್ಬಂದಿ. ಪಂಚನಾಮೆ ಅಂತಂದ್ರೆ ಹೇಳಿ ಮಹಜರು, ಮೆಟಲ್ ಡಿಟೆಕ್ಟರ್ ತಂಡ, ಕೆಲಸಗಾರರು ಸೇರಿ ಒಟ್ಟು 50 ಸಿಬ್ಬಂದಿಗಳನ್ನ ಹಾಕೊಂಡು ಮಾಡಿದ್ದಾರೆ. ನೆಕ್ಸ್ಟ್ ಮೂಳೆಗಳ ಸಂರಕ್ಷಣೆ ಹೇಗೆ, ಮೂಳೆಗಳ ಸಂರಕ್ಷಣೆ ಮತ್ತೆ ಪರೀಕ್ಷೆ ಹೇಗೆ ಅಂತ ಹೇಳಿ ದೀಪ ಅವರು ಹೇಳ್ತಾ ಹೋಗ್ತಾರೆ. ನೋಡಿ, ಮೂಳೆಗಳ ಸಂರಕ್ಷಣೆ ಪರೀಕ್ಷೆ ಹೇಗಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಪ್ಲಾಸ್ಟಿಕ್ ಪೈಪ್, ಹಾಗೆ ಉಪ್ಪು, ಪ್ಲಾಸ್ಟಿಕ್ ಬಾಕ್ಸ್, ಸೀಲ್ ಹಾಕುವಂತಹ ಮೇಣ, ಸೀಲ್ ಮಾಡುವಂತಹ ಬಟ್ಟೆಗಳು ಇವೆಲ್ಲವನ್ನ ಕೂಡ ಇವತ್ತು SIT ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ರು. ಯಾಕಂದ್ರೆ ಆ ಮೂಳೆಗಳು ಪತ್ತೆಯಾದ ತಕ್ಷಣ ಆ ಪ್ಲಾಸ್ಟಿಕ್ ಪೈಪ್ ಒಳಗೆ ಮೂಳೆಗಳನ್ನ ಸಂರಕ್ಷಿಸಿ ಇಡಲಾಗುತ್ತೆ. ತದನಂತರ ಉಪ್ಪು ಹಾಕ್ತಾರೆ, ಯಾಕಂದ್ರೆ ಅದು ಕೆಡಬಾರದು ಅನ್ನುವಂತಹ ಕಾರಣಕ್ಕಾಗಿ. ಸೊ ಪ್ಲಾಸ್ಟಿಕ್ ಬಾಕ್ಸ್, ಸೀಲ್ ಹಾಕುವಂತಹ ಮೇಣವನ್ನ ಕೂಡ SIT ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ರು. ಅಂದ್ರೆ ಆ ಪೈಪ್ ನಲ್ಲಿ ಆ ಮೂಳೆಗಳನ್ನು ಹಾಕಿ ತದನಂತರ ಅದನ್ನ ಸೇಫ್ ಆಗಿ ಆ ಬಾಕ್ಸ್ಗೆ ಪ್ಲಾಸ್ಟರ್ ಮಾಡಿದ್ದಾರೆ, ಸೀಲ್ ಹಾಕಿದ್ದಾರೆ ಮೇಣವನ್ನ. ಆ ಸೀಲ್ ಮಾಡುವಂತಹ ಬಟ್ಟೆಗಳು ಅವೆಲ್ಲವನ್ನ ಕೂಡ ಇವತ್ತು SIT ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ರು ಅನ್ನುವಂತಹ ಮಾಹಿತಿ ಇದೆ. ಈಗಾಗಲೇ 9 ಕಡೆ
ಮೂಳೆಗಳು ಪತ್ತೆಯಾಗಿದ್ದಾವೆ. ಈಗಾಗಲೇ FSLಗೂ ಕೂಡ ಕಳಿಸ್ಕೊಡ್ಲಾಗಿದೆ. ಅಂದ ಹಾಗೆ ಅದು ಪುರುಷನದ್ದ ಮಹಿಳೆಯರದ್ದ ಅನ್ನುವಂಥದ್ದು ಮೊದಲಿಗೆ ಚೆಕ್ ಮಾಡಲಾಗುತ್ತೆ, DNA ಟೆಸ್ಟ್ ಮಾಡ್ತಾರೆ. ಸೊ ಇವೆಲ್ಲವೂ ಕೂಡ ನಡೆಯುತ್ತೆ. ಈಗಾಗಲೇ ಸೇಫ್ ಆಗಿ FSLಗೂ ಕೂಡ ಆ ಮೂಳೆಗಳನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಓಕೆ, ವಿಠಲ್ ಗೌಡ ಹೇಳಿದ್ದೇನು? ವಿಠಲ್ ಗೌಡ ಹೇಳಿಕೆ ಮೇಲೆಯೇ SIT ಶೋಧ ಮಾಡ್ತಾ ಇರೋದು. ವಿಠಲ್ ಗೌಡ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಚಿನ್ನಯ್ಯ ಶವಗಳನ್ನ ಎಲ್ಲೆಲ್ಲಿ ಹೂತಿದ್ದಾನೆ ಅಂತ ನಮಗ್ ಗೊತ್ತು. ಚಿನ್ನಯ್ಯ ಏನೋ ಹೆದರ್ಕೊಂಡು ಪದರ್ಕೊಂಡು ಅವನು ಉಲ್ಟಾ ಹೊಡಿತಾ ಇರ್ಬೋದು, ಆದ್ರೆ ನಮಗ್ ಗೊತ್ತು ಸತ್ಯ, ನಾವು ಹೇಳ್ತೀವಿ ಕೇಳಿ ಅಂತ ವಿಠಲ್ ಗೌಡ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಚಿನ್ನಯ್ಯ ಶವಗಳನ್ನ ಹೂಳುವಾಗ ನಾನೇ ನೋಡಿದ್ದೇನೆ, ನನ್ನ ಕಣ್ಣಾರೆ ನೋಡಿದ್ದೇನೆ. ಬಂಗ್ಲೆಗುಡ್ಡೆ ಕಾಡಿನಲ್ಲಿ ರಾಶಿ ಮೂಳೆಗಳು ಇವೆ, ರಾಶಿ ಕಳೆಬರ ಇದೆ ಅಂತ ವಿಠಲ್ ಗೌಡ ಹೇಳಿದ್ರು. ಒಂದಲ್ಲ ಎರಡಲ್ಲ, ರಾಶಿ. ಮೊನ್ನೆ ಮಹಜರು ವೇಳೆ ಸಾಕಷ್ಟು ಅಸ್ಥಿ ಪಂಜರವನ್ನು ಕೂಡ ನಾನು ನೋಡಿದ್ದೆ. ಮಹಜರು ವೇಳೆ ಮಣ್ಣಿನ ಮೇಲೆಯೇ ಕಳೆಬರ ಇದ್ವು. ವಿಠಲ್ ಗೌಡ ಹೇಳಿಕೆ ಆಧರಿಸಿ ತನಿಖೆಯನ್ನು ನಡೆಸಿದ್ದಾರೆ SIT ಟೀಮ್. ತನಿಖೆಯನ್ನ ನಡೆಸಿದ್ದಾರೆ. ಆಯ್ತಾ? ಚಿನ್ನಯ್ಯ ಕೊಟ್ಟಂತ ಹೇಳಿಕೆ ಆಮೇಲೆ ಇದೊಂದು ವಿಚಾರ ಹೈಕೋರ್ಟ್ ಮೆಟ್ಲು ಕೂಡ ಏರ್ಬಿಟ್ಟಿದೆ. ಈಗ ಹೈಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸಲಾಗಿದೆ. ಏನು? ಪುರಂದರ್ ಗೌಡ ಮತ್ತೆ ತುಕಾರಾಮ್ ಗೌಡ ಅಂತ ಹೇಳಿ ಇವರಿಬ್ರು ಕೂಡ ಆರೋಪ ಮಾಡಿದ್ದಾರೆ. ಚಿನ್ನಯ್ಯ ಹೂತಿರೋದನ್ನ ನಾವು ನೋಡಿದ್ದೇವೆ, ಎಲ್ಲೆಲ್ಲಿ ಹೂತಿದ್ದಾನೆ, ಆತ ಮಾಡ್ತಾ ಇರುವಂತ ಆರೋಪ ಸತ್ಯ, ಅಲ್ಲಿ ದೌರ್ಜನ್ಯ ನಡೆದಿರೋದು ಸತ್ಯ ಅಂತ ಹೇಳಿ ಈ ಪುರಂದರ ಗೌಡ ಮತ್ತೆ ತುಕಾರಾಮ್ ಗೌಡ ಅನ್ನೋರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಕಾದ್ನೋಡ ಅದಕ್ಕೆ ಯಾವ ಅವ್ರ ಆಧಾರದಲ್ಲೂ ಕೂಡ ಅಗಿಯೋ ಕಾರ್ಯನೋ ಅಥವಾ ಶೋಧ ಕಾರ್ಯನೋ ಆಗುತ್ತೋ ನೋಡೋಣ. ಮುಂದಿನ ದಿನಗಳಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳು ಆಗಬಹುದು, ಏನಾಗುತ್ತೆ ಅಂತೇಳಿ. ಸೊ ಒಂದು ಒಳ್ಳೆಯ ವಿಚಾರ, ಅದು ಒಳ್ಳೆಯ ಬೆಳವಣಿಗೆ. ಈ ತರ ಮುಂದೆ ಬಂದು ಸತ್ಯಾಂಶ ಬಯಲಾದ್ರೆ ಆಮೇಲೆ ಅದ್ರ ಕಥೆನೇ ಬೇರೆ. ಓಕೆ, ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ನೋಡಿ. ಬಂಗ್ಲೆಗುಡ್ಡದಲ್ಲಿ ಇವತ್ತಿನಿಂದ ಶೋಧ ಕಾರ್ಯ ಅಂತ್ಯಗೊಂಡಿದೆ. ಬಂಗ್ಲೆಗುಡ್ಡ ಕಾಡಿನಲ್ಲಿ ಬುರುಡೆ, ಬಟ್ಟೆ ಇವೆಲ್ಲವನ್ನ ಕೂಡ SIT ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಬುರುಡೆ ಸಮೇತ ಅವಶೇಷಗಳನ್ನ ಕಾಡಿನಿಂದ ತಂದಿದ್ದಾರೆ SIT ಅಧಿಕಾರಿಗಳು. 2ಕ್ಕೂ ಹೆಚ್ಚು ಬುರುಡೆ ಮೂಳೆಗಳೊಂದಿಗೆ ವಾಪಸ್ಸಾಗಿದ್ದಾರೆ SIT ಅಧಿಕಾರಿಗಳು. ಕಾಡಿನಿಂದ ಮರಳಿದ್ದಾರೆ SIT ಅಧಿಕಾರಿಗಳು. ನೋಡಿ, ನಾಳೆ ಮತ್ತಷ್ಟು ಅವಶೇಷಗಳಿಗಾಗಿ SIT ಅಧಿಕಾರಿಗಳಿಂದ ನಿರಂತರವಾಗಿ ಶೋಧ ಕಾರ್ಯ ನಡೆಯುತ್ತೆ. ಇವತ್ತು ಸತತವಾಗಿ 6 ಗಂಟೆಗಳ ಕಾಲ SIT ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು, ಶೋಧ ಕಾರ್ಯ ನಡೆಸಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಮೂಳೆಗಳು ಪತ್ತೆ ಆಗಿದ್ದಾವೆ ಅನ್ನುವಂತಹ ಮಾಹಿತಿ ಇದೆ. ಈ ಒಂದು ತನಿಖೆ ಮತ್ತೆ ನಾಳೆ ಪುನರ್ ಆರಂಭ ಆಗುತ್ತೆ ಅನ್ನುವಂತಹ ಮಾಹಿತಿ ಇದೆ. 2ಕ್ಕೂ ಹೆಚ್ಚು ಬುರುಡೆ ಮೂಳೆಗಳೊಂದಿಗೆ ವಾಪಸ್ಸಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಸೊ ನಾಳೆ ಮತ್ತಷ್ಟು ಅವಶೇಷಗಳು ಸಿಗಬಹುದಾ ಅಂತ ಹೇಳಿ SIT ಅಧಿಕಾರಿಗಳು ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ಸೊ ತನಿಖೆ ಹೇಗಿರುತ್ತೆ ಮುಂದೆ? ಯಾರಿಂದಲೇ ದೂರು ಬಂದರೂ ಕೂಡ ತನಿಖೆಯನ್ನ ಮಾಡಲೇಬೇಕಾದಂತಹ ಪರಿಸ್ಥಿತಿ ಇದೆ. ಸೊ ತನಿಖೆ ಯಾವ ರೀತಿ SIT ಅಧಿಕಾರಿಗಳು ಕೈಗೆತ್ಕೊಳ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಯಾರೇ ದೂರನ್ನ ಕೊಟ್ರು, ಯಾರೇ ಬಂದ್ರು ಕೇಸನ್ನ ಫೈಲ್ ಮಾಡಿದ್ರು ಕೂಡ ತನಿಖೆಯನ್ನ ಮಾಡಲೇಬೇಕು ಅನ್ನುವಂತ ಅನಿವಾರ್ಯ. ಆದ್ರೆ ಅಗಿಯುವಂತ ಕೆಲಸ ಆಗ್ಬೇಕು, ತನಿಖೆಯೂ ಆಗಬೇಕು. ಏನೋ ಸಿಕ್ಕಿಲ್ಲ ಅಂದ್ರು ಏನಾಗಿದೆ ಅಂತ ಹೇಳಿ ಅದನ್ನ ರಿಪೋರ್ಟ್ ಕೊಡಬೇಕು. ತಪ್ಪು ಮಾಹಿತಿ ದೂರು ನೀಡಿದವರ ವಿರುದ್ಧ ಕ್ರಮ ಆಗಬೇಕು. ಸುಳ್ಳು ಕೇಸ್ ಕೊಡೋರು, ನಾನು ಅಲ್ಲಿ ನೋಡಿದ್ದೀನಿ, ಇಲ್ಲಿ ನೋಡಿದ್ದೀನಿ, ಅಲ್ಲಿ ಹೂತಾಕಿದ್ರು, ಇಲ್ಲಿ ಹೂತಾಕಿದ್ರು ಅಂತ ಹೇಳಿ ಸುಳ್ಳು ಕೇಸ್ ಕೊಡ್ತಾರಲ್ಲ, ಅಂತವರ ವಿರುದ್ಧ ಕ್ರಮ ಆಗಬೇಕು. ಬಂಗ್ಲೆಗುಡ್ಡದಲ್ಲಿ ಇಂಚಿಂಚು ಶೋಧಿಸಿದ್ದಾರೆ SIT ತಂಡ. ಸೊ ಸಿಕ್ಕಿರುವಂತಹ ಮೂಳೆಗಳ ಸಂಗ್ರಹ ಮಾಡಿದ್ದಾರೆ SIT ಅಧಿಕಾರಿಗಳು. ಸೊ ಈಗಾಗಲೇ ಮೂಳೆಗಳು ಪತ್ತೆ ಹಚ್ಚಿದ್ದಾರೆ. ಅವೆಲ್ಲವನ್ನ ಕೂಡ SIT ಅಧಿಕಾರಿಗಳು FSLಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಸೊ ಮಣ್ಣಿನ ಅಡಿಯಲ್ಲಿರುವಂತಹ ಮೂಳೆಗಳ ಪತ್ತೆಗೆ ಯಾವ ರೀತಿ ಕ್ರಮವನ್ನ ವಹಿಸ್ತಾರೆ SIT ಅಧಿಕಾರಿಗಳು, ನಿಜಕ್ಕೂ ಇದು ದೊಡ್ಡ ಸವಾಲಾಗಿದೆ SIT ಅಧಿಕಾರಿಗಳಿಗೆ. ದಿವೇತ್, ತನಿಖೆ ಹೇಗಿರುತ್ತೆ ಈಗ ಮುಂದಕ್ಕೆ ಸಿಕ್ಕಾಯ್ತಲ್ವಾ? ಹೌದು, ತನಿಖೆ ಹೇಗಿರುತ್ತೆ? ಯಾರಿಂದಲೇ ದೂರು ಬಂದರೂ ತನಿಖೆ ಮಾಡಲೇಬೇಕು, ಅನಿವಾರ್ಯ ಆದಾಗ ಅಗೆಯಲೇಬೇಕು, ತನಿಖೆಯೂ ಆಗ್ಲೇಬೇಕು. ಯಾರೋ ಒಬ್ರು ಹೇಳ್ತಾರೆ ಬಂದು ಹಿಂಗೆ ಹಂಗಂಗೆ ಅಂತ. ಸೊ ಅದು ಆಗ್ಲೇಬೇಕು. ಅಲ್ಲಿ ಏನು ಸಿಕ್ಕಿಲ್ಲ ಅಂದ್ರೂ ಏನಾಗಿದೆ ಅಂತ ವರದಿ ಕೊಡಬೇಕು. ತಪ್ಪು ಮಾಹಿತಿ ದೂರು ನೀಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಬಂಗ್ಲೆಗುಡ್ಡಿಯಲ್ಲಿ ಇಂಚಿಂಚು ಕೂಡ ತಂಡ ಶೋಧಿಸ್ತಾ ಇದೆ. ಸಿಕ್ಕಿರುವ ಮೂಳೆಗಳ ಸಂಗ್ರಹ ಮಾಡಿದೆ SIT. ಮಣ್ಣಿನ ಅಡಿಯಲ್ಲಿರುವ ಮೂಳೆಗಳ ಪತ್ತೆಗೆ ಕ್ರಮ ವಹಿಸಿದೆ. ಮಣ್ಣಿನ ಅಡಿಯಲ್ಲಿರುವಂತ ಮೂಳೆಗಳ ಪತ್ತೆಗೆ ಈಗ ಕ್ರಮ ವಹಿಸಿರೋದು ಮತ್ತು ಅದಕ್ಕೆ ಬೇಕಾದ ರೀತಿಯಲ್ಲಿ ಏನು
ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ, ಅದಕ್ಕೊಂದು ಭದ್ರತೆಯನ್ನು ಕೂಡ ಒದಗಿಸ್ತಾ ಇದೆ. ಆಯ್ತಾ? ಓಕೆ, ಹೋರಾಟಗಾರರ ಫೈಟ್ ಹೇಗೆ ಹೋರಾಟಗಾರರು ಏನು ಫೈಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡಿ, ಹೋರಾಟಗಾರರು ಫೈಟ್ ಮಾಡ್ತಿದ್ದಾರೆ ಒಂದು ಪ್ರಕರಣದಲ್ಲಿ. ಧರ್ಮಸ್ಥಳ ವಿಚಾರವಾಗಿ ಹೋರಾಟಗಾರರ ನಡುವೆಯೇ ಈಗ ಹೋರಾಟ ಆಗ್ತಾ ಇದೆ. ಅವತ್ತು ನೋಡಿದ್ರೆ ಸ್ನೇಹಮಯಿ ಕೃಷ್ಣ ಅವರು ಆರೋಪ ಮಾಡಿದ್ರು, ಅವರು ಕೂಡ ಹೂತಾಕಿದ್ದಾರೆ ನೋಡದೆ ಅಂತ ಹೇಳಿ ಆರೋಪ ಮಾಡಿದ್ರಲ್ಲ. ಈಗಾಗಲೇ ಅವರ ಮೇಲೆ FIR ಕೂಡ ದಾಖಲಾಗಿದೆ. ವೆಂಕಪ್ಪ ಕೋಟ್ಯಾನ್ ಅನ್ನೋರು ದೂರನ್ನ ದಾಖಲಿಸಿದ್ದಾರೆ. ಮೈಸೂರಿನಿಂದ ಧರ್ಮಸ್ಥಳಕ್ಕೆ ಕರೆಸಿಕೊಂಡು ಕುಮ್ಮಕ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಕೋಟ್ಯಾನ್ ಅವರು ಕೂಡ ಹೇಳಿರುವಂತದ್ದು. ಹಾಗೆ ಕೋಟ್ಯಾನ್ ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ. ಸ್ನೇಹಮಯಿ ಕೃಷ್ಣ ದೂರಿನಲ್ಲಿ ಹೇಳಿರೋದು ಎಲ್ಲವೂ ಕೂಡ ಸತ್ಯ, ಮಂಪರು ಪರೀಕ್ಷೆಯೂ ಆಗ್ಲಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಸವಾಲ್ ಹಾಕಿದ್ದಾರೆ. ಓಕೆ, ಇಲ್ಲಿ ಸ್ನೇಹಮಯಿ ಕೃಷ್ಣ ಸೌಜನ್ಯ ರೇಪ್ ಮಾಡಿರೋದನ್ನ ನೋಡಿದೀನಿ ಅಂತ ಹೇಳಿ. ಹೌದು, ಅವ್ರ ಮಾವ